ಡಾಕ್ಟರ್ ಏನಾದ್ರೂ ನಿಮ್ಗೆ ಫಾಲಿಕ್ಯುಲರ್ ಸ್ಕ್ಯಾನ್ ಮಾಡ್ಬೇಕು ಅಂತ ಹೇಳಿದಾರಾ? ಹಂಗಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನ್ ನಿಮಗೆ ಹೇಳ್ತೀನಿ ಸಿಂಪಲ್ ಆಗಿ. ಸೊ ಫಾಲಿಕ್ಯುಲರ್ ಸ್ಕ್ಯಾನ್ ಅಥವಾ ಫಾಲಿಕ್ಯುಲರ್ ಸ್ಟಡಿ ಅನ್ನೋದು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್. ಇದು ಹೊಟ್ಟೆ ಮೇಲಿಂದ ಆದ್ರೂ ಮಾಡ್ಬೋದು, ಟ್ರಾನ್ಸ್ ಅಬ್ಡಾಮಿನಲ್ ಸ್ಕ್ಯಾನ್, ಅಥವಾ ಒಳಗಿಂದನೂ ಮಾಡ್ಬೋದು, ದಟ್ ಇಸ್ ಇಂಟರ್ನಲ್ ಸ್ಕ್ಯಾನ್ ಆರ್ ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್. ಇದರಲ್ಲಿ ನಾವೇನ್ ನೋಡ್ಬೋದು ಅಂತಂದ್ರೆ ಅಂಡಾಶಯದಲ್ಲಿ ಫಾಲಿಕಲ್ಸ್ ಅಂದ್ರೆ ಅಂಡಾಣುಗಳು ಗ್ರೋತ್ ಯಾವ ತರ ಆಗ್ತಾ ಇದೆ, ಅದ್ರ ಜೊತೆಗೇನೆ ಗರ್ಭಕೋಶ ಪದರು ಅಥವಾ ಲೈನಿಂಗ್ ಎಷ್ಟು ಮಟ್ಟಕ್ಕೆ ಅದು ದಪ್ಪ ಆಗ್ತಾ ಇದೆ ಅಂತ ಚೆಕ್ ಮಾಡ್ತೀವಿ. ಸೊ ಡೇಟಾಗೆ ಸೆಕೆಂಡ್ ಡೇ ಇಂದ ಯೂಶ್ಲಿ ಓವ್ಯುಲೇಷನ್ ಆಗ ತನಕನು ಸ್ಲೋ ಆಗಿ ಫಾಲಿಕಲ್ ದೊಡ್ಡದಾಗ್ತಾ ಇರುತ್ತೆ. ಅದ್ರ ಜೊತೆಗೆ ಗರ್ಭಕೋಶ ಲೈನಿಂಗ್ ಕೂಡ ದಪ್ಪ ಆಗ್ತಾ ಹೋಗುತ್ತೆ. ಓವ್ಯುಲೇಷನ್ಗಿಂತ ಜಸ್ಟ್ ಮುಂಚೆ 18 22 mm ತನಕ ಫಾಲಿಕಲ್ ಸೈಜ್ ಆಗಿರುತ್ತೆ. ಹಾಗೆ ಲೈನಿಂಗ್, ಗರ್ಭಕೋಶ ಲೈನಿಂಗು 8 12 mm ಒಳಗಡೆ ಇರುತ್ತೆ. ಸೊ ಈ ಗ್ರೋತ್ ಈದರ್ ನ್ಯಾಚುರಲಿ ಆದ್ರೂ ಆಗ್ಬೋದು, ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ಸ್ ಕೊಟ್ಟು ಕೂಡ ಮಾಡ್ಬೋದು. ಸೊ ಈ ಫಾಲಿಕ್ಯುಲರ್ ಸ್ಕ್ಯಾನ್ಸ್ ನ ಯಾವಾಗೆಲ್ಲ ಮಾಡ್ತೀವಿ? ನಂಬರ್ 1, ನೀವು ನ್ಯಾಚುರಲಿ ಟ್ರೈ ಮಾಡಬೇಕಾದ್ರೆ. ನಂಬರ್ 2, IUI ಸೈಕಲ್ಸ್ ಅಥವಾ ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಗಿಂತ ಮುಂಚೆ. ಯಾಕಂದ್ರೆ ಎರಡು ಸಿನಾರಿಯೋ ಅಲ್ಲಿ ನಮ್ಗೆ ಏನ್ ಗೊತ್ತಾಗತ್ತೆ, ಎಗ್ ಯಾವಾಗ ಓವ್ಯುಲೇಷನ್ ಆಗ್ತಾ ಇರುತ್ತೆ, ನೀವ್ ಯಾವಾಗ ಟ್ರೈ ಮಾಡಬೇಕು ಅಂತ ಕ್ಲಾರಿಟಿ ಸಿಗುತ್ತೆ. ಸೊ ಇದನ್ನೇ ನಾವು ಫಾಲಿಕ್ಯುಲರ್ ಸ್ಕ್ಯಾನ್ಸ್ ಅಥವಾ ಫಾಲಿಕ್ಯುಲರ್ ಸ್ಟಡಿ ಅಂತ ಕರೆಯೋದು. ಈ ತರ ಯಾವ್ದಾದ್ರು ಫರ್ಟಿಲಿಟಿ ಟಾಪಿಕ್ಸ್ ಬಗ್ಗೆ, ಪ್ರೆಗ್ನೆನ್ಸಿ ವಿಷಯಗಳ ಬಗ್ಗೆ ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಅದನ್ನ ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಸಿಂಪಲ್ ಆಗಿ ವಿತ್ ಡಾಕ್ಟರ್ ನಿಖಿತಾ. ಥ್ಯಾಂಕ್ ಯು.